ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಜ್ಞಾನ ದಿವಿಗೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಸಂಖ್ಯಾ ಪದ್ಧತಿ ಅಥವಾ ನಂಬರ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಇಂಟ್ರೊಡಕ್ಷನ್, ಟೈಪ್ಸ್ ಆಫ್ ನಂಬರ್ಸ್, ಸಂಖ್ಯೆಗಳ ವಿಧಗಳು, ಹಾಗೆಯೇ ಎರಡನೇ ಕ್ಲಾಸಲ್ಲಿ ಸೆಕೆಂಡ್ ಕ್ಲಾಸಲ್ಲಿ ಅಂತ್ಯಗೊಳ್ಳುವ ಮತ್ತೆ ಅಂತ್ಯಗೊಳ್ಳದ ಟರ್ಮಿನೇಟಿಂಗ್ ಮತ್ತೆ ನಾನ್ ಟರ್ಮಿನೇಟಿಂಗ್ ಸಂಖ್ಯೆಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಇವತ್ತಿನ ಒಂದು ಕ್ಲಾಸಲ್ಲಿ ಥರ್ಡ್ ಪಾರ್ಟ್ ಅಲ್ಲಿ ನಾವು ಬಾಧ್ಯತೆಯ ನಿಯಮಗಳು, ಡಿವಿಸಿಬಿಲಿಟಿ ರೂಲ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಯಾರು ಇನ್ನು ನಮ್ಮ ಜ್ಞಾನ ದಿವಿಗೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಒಂದಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೂ ಜ್ಞಾನ ದಿವಿಗೆ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪ್ರತಿನಿತ್ಯ ಕ್ವಿಜ್ಗಳು ಹಾಗೆ ಟೆಸ್ಟ್ ಸೀರೀಸ್ ಗಳನ್ನು ಕೂಡ ನಡೆಸ್ತಾ ಇರ್ತೇವೆ ವೀಕ್ಲಿ. ಸೊ ಯಾರಿನ ನಮ್ಮ ಜ್ಞಾನ ದಿವಿಗೆ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಎಲ್ಲರೂ ಕೂಡ ಜಾಯ್ನ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಆ ಒಂದು ಲಿಂಕ್ ಅನ್ನ ಶೇರ್ ಮಾಡ್ಕೊಳ್ಳಿ. ಅದರ ಲಿಂಕ್ ಅನ್ನ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿರ್ತೀವಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ನ ಕಡೆ ನಾವು ಗಮನ ಹರಿಸೋಣ. ಮೊದಲನೇದಾಗಿ ಪ್ರತಿ ಸಂಖ್ಯೆಗಳು ಮೇನ್ಲಿ 2 to 10 ಅಲ್ಲಿವರೆಗೂ ನಮಗೆ ಡಿವಿಸಿಬಿಲಿಟಿ ರೂಲ್, ಬಾಧ್ಯತೆಯ ನಿಯಮಗಳು ಗೊತ್ತಿರಲೇಬೇಕಾಗುತ್ತೆ. ಯಾವ ಸಂಖ್ಯೆಗಳು ಈಗ ಯಾವುದೋ ಒಂದು ನಂಬರ್ ಕೊಟ್ಟಿದ್ದಾರೆ ಅಂದ್ರೆ ಅದು 2 ರಿಂದ ಡಿವೈಡ್ ಆಗುತ್ತಾ, 3 ಇಂದ ಡಿವೈಡ್ ಆಗುತ್ತಾ, 9 ಇಂದ ಡಿವೈಡ್ ಆಗುತ್ತಾ ಅಂತ ನೋಡಿದಂಗೆ ಸಡನ್ ಆಗಿ ನಾವು ಹೇಗೆ ಡಿಸೈಡ್ ಮಾಡೋದು, ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಾವು 2 ಇಂದ ನೋಡ್ತಾ ಹೋಗೋಣ. 1 ಇಂದ ಗೊತ್ತೇ ಇದೆ ನಿಮ್ಗೆ, ಎಲ್ಲಾ ಸಂಖ್ಯೆಗಳಿಂದನೂ ಎಲ್ಲಾ ಸಂಖ್ಯೆಗಳನ್ನು ಕೂಡ ಭಾಗ ಮಾಡುತ್ತೆ ಅದು. ಸೊ ನಾವು 2 ರಿಂದ ನೋಡ್ತಾ ಹೋಗೋಣ. 2ರ ನಿಯಮ, 2ರ ನಿಯಮ ಅದು ಎಷ್ಟರಿಂದ ಭಾಗ ಆಗುತ್ತೆ, ಯಾವುದೋ ಒಂದು ಸಂಖ್ಯೆಯನ್ನ ಕೊಟ್ಟರೆ 2 ರಿಂದ ಭಾಗ ಆಗುತ್ತಾ ಇಲ್ವಾ ಅಂತ ಹೇಗೆ ಕಂಡುಹಿಡಿಯೋದು ಅಂದ್ರೆ, ಅದು ಯಾವುದೇ ಸಂಖ್ಯೆ ಆಗಿರ್ಲಿ, ಸಮ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲಾ ಸಮ ಸಂಖ್ಯೆಗಳು ಅಥವಾ ಈವನ್ ನಂಬರ್ಸ್ ಏನಿದಾವೆ ಆ ಎಲ್ಲಾ ಸಂಖ್ಯೆಗಳು ಕೂಡ ಈ 2ರಿಂದ ಭಾಗ ಆಗೋದನ್ನ ನಾವು ನೋಡಬಹುದಾಗಿದೆ. ಅದು 2 ಆಗಿರ್ಬೋದು, 4 ಆಗಿರ್ಬೋದು, 6 ಆಗಿರ್ಬೋದು, 8, 10, 11, 12 ಈ ತರ ಎಷ್ಟೇ ಸಂಖ್ಯೆಗಳು ಬಂದ್ರೂ ಕೂಡ ಆ ಎಲ್ಲಾ ಸಮ ಸಂಖ್ಯೆಗಳು ಅಥವಾ ಸರಿ ಸಂಖ್ಯೆಗಳು ಅಂತ ಏನ್ ಕರಿತೀವಿ, ಈವನ್ ನಂಬರ್ಸ್, ಆ ಎಲ್ಲಾ ಸಂಖ್ಯೆಗಳು ಕೂಡ 2ರಿಂದ ಭಾಗ ಆಗೋದನ್ನ ನಾವು ನೋಡಬಹುದಾಗಿದೆ. ಹಾಗೆಯೇ ಮೂರನೇದು ಅಂದ್ರೆ 3ರ ನಿಯಮ, 3 ಯಾವೆಲ್ಲ ಸಂಖ್ಯೆಗಳನ್ನ ಭಾಗ ಮಾಡುತ್ತೆ ಅಂತ ನೋಡೋದಾದ್ರೆ, ಅಂಡ್ ಇನ್ನೊಂದು ಈ 2ರಿಂದ ಯಾವ್ದಾದ್ರು ಒಂದು ಸಂಖ್ಯೆಯನ್ನ ಭಾಗ ಮಾಡಿದಾಗ ಶೇಷ ಎಷ್ಟು ಉಳಿಯುತ್ತೆ ಅಂತ ಕೂಡ ಪ್ರಶ್ನೆಯನ್ನ ಕೇಳಬಹುದು. 0 and 1 ಉಳಿಯೋದನ್ನ ನೋಡಬಹುದಾಗಿದೆ. ಎಕ್ಸಾಂಪಲ್ 5 ಅನ್ನ ನಾವು ಭಾಗ ಮಾಡ್ತೀವಿ 2ರಿಂದ ಅಂದ್ರೆ 2 4, ಶೇಷ 1 ಮಿಗಿತು. 4 ಅನ್ನ ಭಾಗ ಮಾಡ್ತೀವಿ ಅಂದ್ರೆ 2 4, ಶೇಷ 0 ಮಿಗಿತು. ಸೊ ಈ ರೀತಿಯಾಗಿ ಹಾಗೆಯೇ ನಾವು ಮತ್ತೆ ಇನ್ನೊಂದು ಅದ್ರ ಮುಂದಿನ ಸಂಖ್ಯೆ 6 ಅನ್ನ ಭಾಗ ಮಾಡ್ತೀವಿ ಅಂದ್ರೆ 2 3 6 ಅಗೇನ್ 0 ಮಿಗಿತು. ಸೊ ಎಷ್ಟೇ ಸಂಖ್ಯೆಯನ್ನು ತೆಗೆದುಕೊಂಡು ಭಾಗ ಮಾಡೋದು ಕೂಡ ರಿಮೈಂಡರ್ 0 ಮಿಗುತ್ತೆ ಅಥವಾ 1 ಮಿಗುತ್ತೆ 2 ಇಂದ ಡಿವೈಡ್ ಮಾಡಿದಾಗ. ಸೊ ನೆಕ್ಸ್ಟ್ 3ರ ನಿಯಮವನ್ನ ನಾವು ನೋಡೋದಾದ್ರೆ, ಯಾವುದೇ ಒಂದು ಸಂಖ್ಯೆಯನ್ನ ಕೊಟ್ಟಾಗ ಆ ಒಂದು ಸಂಖ್ಯೆ ಅದರಲ್ಲಿ ಎಷ್ಟು ಡಿಜಿಟ್ ಇದಾವೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಆ ಡಿಜಿಟ್ ಗಳ ಮೊತ್ತ ಫಾರ್ ಎಕ್ಸಾಂಪಲ್ 27 ಅಂತ ಇದೆ. ಈಗ ಇದನ್ನ ಡಿಜಿಟ್ ತಗೊಂಡ್ರೆ 7 ಅನ್ನೋದು ಒಂದು ಡಿಜಿಟ್ ಆಗುತ್ತೆ, 2 ಅನ್ನೋದು ಒಂದು ಡಿಜಿಟ್ ಆಗುತ್ತೆ. ಈ ಡಿಜಿಟ್ ಅಂಕಿ ಮತ್ತೆ ಸಂಖ್ಯೆಗಳಿಗೆ ನಮ್ಗೆ ವ್ಯತ್ಯಾಸ ಗೊತ್ತಿರ್ಬೇಕಾಗುತ್ತೆ. ಈ 27 ಅನ್ನ ಒಂದು ಸಂಖ್ಯೆ ಅಂತೀವಿ, ನಂಬರ್ ಅಂತೀವಿ, ಬಟ್ ಆ ಸಂಖ್ಯೆ ಒಳಗಡೆ ಇರ್ತಕ್ಕಂತ ಯೂನಿಟ್ಸ್ ಏನಿದಾವೆ 7 ಮತ್ತೆ 2 ಅಂತ ಇದಾವಲ್ಲ, ಇವುಗಳನ್ನ ನಾವು ಅಂಕಿಗಳು ಅಂತ ಹೇಳಿ ಕರಿತೇವೆ, ಡಿಜಿಟ್ಗಳು ಅಂತ ಕರಿತೇವೆ. ಈ ನಂಬರ್ ನಲ್ಲಿ ಇರ್ತಕ್ಕಂತ ಡಿಜಿಟ್ ಗಳನ್ನ ನಾವು ಸಮ್ ಮಾಡಿದ್ರೆ, ಇಲ್ಲಿ 2 ಅನ್ನೋದು ಒಂದು ಡಿಜಿಟ್, 7 ಅನ್ನೋದು ಒಂದು ಡಿಜಿಟ್, ಸಮ್ ಮಾಡಿದ್ರೆ 9 ಬರ್ತಾ ಇದೆ. ಈ ಬರ್ತಕ್ಕಂತ ಸಮ್ಮು 3ರಿಂದ ಡಿವೈಡ್ ಆಗ್ತಾ ಇದೆ ಅಂದ್ರೆ ಅಥವಾ 3ರ ಗುಣಕ ಆಗಿದ್ರೆ ಅವಾಗ ಈ ಸಂಖ್ಯೆ ಏನಿದೆ ಆ ಸಂಖ್ಯೆಯು 3ರಿಂದ ಭಾಗ ಆಗುತ್ತೆ, ಡಿವೈಡ್ ಆಗುತ್ತೆ ಅನ್ನೋದು ಅರ್ಥ ಆಗುತ್ತೆ. ಈ 27 ಅನ್ನೋದ್ರ ಡಿಜಿಟ್ 2 + 7 9 ಆಯ್ತು. 9 ಅನ್ನೋದು 3 ಇಂದ ಡಿವೈಡ್ ಆಗುತ್ತೆ ಅಂತ ಗೊತ್ತು, 3 3 is 9. ಸೊ 27 ಅನ್ನೋದು ಕೂಡ ಡಿವೈಡ್ ಆಗುತ್ತೆ ಅಂತ ಡಿಸಿಷನ್ ಗೆ ಬರ್ಬೋದಾಗಿದೆ. ಹಾಗೆಯೇ 9 3 6 ಅಂತ ಇದೆ ಅನ್ಕೊಳ್ಳಿ. ಈಗ ಇದನ್ನ ನಾವು ಕಂಡುಹಿಡಿಬೇಕಾ, ಈ ದೊಡ್ಡ ಡಿಜಿಟ್ ಇದೆ, ಇದನ್ನ ನಾವು ಡಿವೈಡ್ ಮಾಡ್ತಾ ಕೂರಕ್ಕಾಗಲ್ಲ. ಈಗ ನೋಡಿ, ಜಸ್ಟ್ ಇದು 3 ಇಂದ ಡಿವೈಡ್ ಆಗುತ್ತೆ ಅಂದ್ರೆ ಹಾಗೆ ಕ್ಯಾನ್ಸಲ್ ಮಾಡ್ಬೋದು. ಇದು 3 ಇಂದ ಡಿವೈಡ್ ಆಗುತ್ತೆ, ಎಲ್ಲಾ ಸಂಖ್ಯೆಗಳು ಅಂಕಿಗಳು ಕೂಡ ಡಿವೈಡ್ ಆಗ್ತಾ ಇದಾವೆ, ಹಂಗಾಗಿ 3ರಿಂದ ಡಿವೈಡ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಈ ರೀತಿ ಇರುತ್ತೆ, 2 7 ಅಂತ ಇರುತ್ತೆ, 2 7 ಆಯ್ತಲ್ವಾ. ಸೊ 3 5 ಅಥವಾ 3 6 ಅಂತ ಇದೆ. ಈಗ ಇದನ್ನು ಕೂಡ ಅಗೇನ್ ನಾವು 3 ಹಿಂಗೆ ಡೈರೆಕ್ಟ್ ಬೇಕಾದ್ರೂ ಮಾಡ್ಬೋದು, ಅಥವಾ 21 ಇದೆ. ಈ 21 ಇದ್ದಾಗ ಎಲ್ಲೂ 3 6 9 ಅಂತ ಇಲ್ಲ ನಂಬರ್ಸ್. ಈಗ ನಾವು ಸಮ್ ಮಾಡಿದ್ರೆ 2 + 1 ಎಷ್ಟಾಗುತ್ತೆ, 3 ಆಗುತ್ತೆ. 3 is divided by 3 ಅಂದ್ರೆ 3ರಿಂದ ಭಾಗ ಆಗುತ್ತೆ. 3 1s are 3. ಸೊ 21 ಅನ್ನೋದು
ಭಾಗ ಆಗುತ್ತೆ 3ರಿಂದ ಅಂತ ನೋಡಬಹುದಾಗಿದೆ. ಇದೇ ರೀತಿ ಅದು 8 ಡಿಜಿಟ್ ಇರಲಿ 10 ಡಿಜಿಟ್ ಇರಲಿ ಎಷ್ಟು ಡಿಜಿಟ್ ಆದ್ರೂ ಇರಲಿ ಆ ಸಮ್ ಅನ್ನು ತೆಗೆದುಕೊಂಡಾಗ ಆ ಸಮ್ 3ರಿಂದ ಡಿವೈಡ್ ಆಗ್ತಾ ಇದೆ ಅಂದ್ರೆ ಆ ಸಂಖ್ಯೆ 3ರಿಂದ ಡಿವೈಡ್ ಆಗುತ್ತೆ ಅನ್ನೋದು ಅರ್ಥ ಕೊಡುತ್ತೆ. ಹಾಗೆ ಫೋರ್ತ್ ಒನ್ 4ರ ನಿಯಮ. 4ರ ಡಿವಿಸಿಬಿಲಿಟಿ ರೂಲ್ ಅನ್ನ ನಾವು ನೋಡೋದಾದ್ರೆ ಯಾವುದೇ ಎರಡು ಸಂಖ್ಯೆಗಳನ್ನ ತೆಗೆದುಕೊಂಡಾಗ ಹಾಗೆ 3 ಅನ್ನೋದು ಇದೆಯಲ್ಲ ಈ 3ಅನ್ನ ಯಾವುದೇ ಒಂದು ಸಂಖ್ಯೆಯನ್ನ 3ರಿಂದ ಭಾಗಿಸಿದಾಗ ರಿಮೈಂಡರ್ ನಮ್ಗೆ ಯಾವಾಗ್ಲೂ ಕೂಡ 0 ಇರುತ್ತೆ ಅಥವಾ 1 ಇರುತ್ತೆ ಅಥವಾ 2 ಇರುತ್ತೆ. 2ಗೆ ಯಾವ ರೀತಿ 0 and 1 ಮಿಗ್ತಾ ಇತ್ತೋ ಹಾಗೆಯೇ 3ರಿಂದ ಯಾರಾದ್ರೂ ಒಂದು ಸಂಖ್ಯೆಯನ್ನ ಭಾಗಿಸಿದಾಗ 0 or 1 or 2 ರಿಮೈಂಡರ್ ಮಿಗೋದನ್ನ ನೋಡ್ತೇವೆ. ಈ 4ರ ನಿಯಮ ಏನ್ ಹೇಳುತ್ತೆ ಅಂದ್ರೆ ಯಾವುದೇ ಒಂದು ಸಂಖ್ಯೆ 4ರಿಂದ ಭಾಗ ಆಗುತ್ತಾ ಇಲ್ವಾ ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಆ ಕೊನೆಯ ಡಿಜಿಟ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ 480 ಅಂತ ಇದೆ, ಈ ಕೊನೆ 2 ಡಿಜಿಟ್ ಅನ್ನ ತಗೋಬೇಕಾಗುತ್ತೆ. ಎಷ್ಟೇ ಸಂಖ್ಯೆಯಲ್ಲಿ ಅದು 3 4 5 ಅಂತ ಎಷ್ಟಾದ್ರೂ ಇರಲಿ 5ರ ಡಿಜಿಟ್ ಇದ್ರೂ ಕೂಡ ಈ ಲಾಸ್ಟ್ 2 ಡಿಜಿಟ್ ಅನ್ನ ತೆಗೆದುಕೊಂಡ್ರೆ 2 ಅಂಕಿಗಳನ್ನ ತೆಗೆದುಕೊಂಡ್ರೆ ಈ 2 ಡಿಜಿಟ್ಗಳು 4ರಿಂದ ಭಾಗ ಆಗ್ತಾ ಇದೆ ಅಂದ್ರೆ ಈ ಹೋಲ್ ನಂಬರ್ ಸಂಪೂರ್ಣ ಸಂಖ್ಯೆ ಏನಿದೆ ಅದು 4ರಿಂದ ಭಾಗ ಆಗುತ್ತೆ ಅಂತ ಅರ್ಥ. ಸೊ ಲಾಸ್ಟ್ 2 ಡಿಜಿಟ್ ಅಂದ್ರೆ 80 ಇದೆ, 4 8 20ರಿಂದ ಭಾಗ ಆಗ್ತಾ ಇದೆ, ಹಾಗೆ ಈ 3,45,480 4ರಿಂದ ಭಾಗ ಆಗುತ್ತೆ. ಅದೇ ರೀತಿ ನಾನು ಈ ರೀತಿ ಬರೀತೀನಿ, ಇಲ್ಲಿ ನೋಡಿ ಈ ಸಂಖ್ಯೆ 4ರಿಂದ ಭಾಗ ಆಗುತ್ತಾ ಇಲ್ವಾ ಅಂತ. ಈಗ ಇಲ್ಲಿಂದನೂ ಹಿಡಿದು ನಾವು ಎಲ್ಲ ನೋಡ್ತಾ ಕೂರಕ್ಕಾಗುತ್ತಾ? ಖಂಡಿತ ಸಾಧ್ಯ ಆಗಲ್ಲ. ಲಾಸ್ಟ್ ಆಗುತ್ತೆ ಬಟ್ ಟೈಮ್ ತುಂಬಾ ತಗೊಳುತ್ತೆ. ಬಟ್ ಲಾಸ್ಟ್ 2 ಡಿಜಿಟ್ ಅನ್ನ ನೋಡಿ ಅದು 4ರಿಂದ ಭಾಗ ಆಗ್ತಾ ಇದೆ, 4 3 12. ಸೊ ಈ ನಂಬರು 4ರಿಂದ ಭಾಗ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಹಾಗೆಯೇ 1 2 3 4 5 0 5 6 ಈ ರೀತಿ ಎಷ್ಟೋ ಇದೆ, ಲಾಸ್ಟ್ 13 ಇದೆ. ಇದು ಭಾಗ ಆಗುತ್ತಾ ಅಂದ್ರೆ ಖಂಡಿತವಾಗಿಯೂ ಭಾಗ ಆಗಲ್ಲ, ಯಾಕಂದ್ರೆ 13 4ರಿಂದ ಭಾಗ ಆಗಲ್ಲ. ಸೊ ಈ ರೀತಿ ನಾವು ಒಂದ್ ಸೆಕೆಂಡ್ ಅಲ್ಲೇನೆ ಇದು ಭಾಗ ಆಗುತ್ತಾ ಇಲ್ವಾ ಅಂತ ನೋಡ್ಬೋದಾಗಿದೆ. ಇನ್ನ ರಿಮೈಂಡರ್, ಯಾವುದೇ ಒಂದು ಸಂಖ್ಯೆಯನ್ನ 4ರಿಂದ ಭಾಗಿಸಿದಾಗ ರಿಮೈಂಡರ್ ಅಥವಾ ಶೇಷ ಎಷ್ಟು ಉಳ್ಕೊಳ್ಳುತ್ತೆ ಅಂತ ನೋಡೋದಾದ್ರೆ 0 1 2 3 4 ಈ 4 ಇಷ್ಟರಲ್ಲಿ ಯಾವ್ದಾದ್ರೂ ಶೇಷ ಉಳ್ಕೊಳ್ತಕ್ಕಂತ ಚಾನ್ಸಸ್ ಇರುತ್ತೆ. ಸೊ ನಾವು ನೆಕ್ಸ್ಟ್ ಸಂಖ್ಯೆಯನ್ನ ನೋಡ್ತಾ ಹೋಗೋಣ. 1 ಮಿನಿಟ್. 16 ಎಕ್ಸಾಂಪಲ್ ತಗೊಳ್ಳಿ, ಅಲ್ಲೊಂದು ನಂಬರ್ ಎಕ್ಸ್ಟ್ರಾ ಆಡ್ ಆಗಿದೆ, ಯಾರು ಅಂತ ಚೆಕ್ ಮಾಡೋಣ. 4 4 16 ಆಗುತ್ತೆ, 0 ಆಯ್ತು. 17 ತಗೊಳ್ಳಿ, 1 ಮಿಕ್ತು. 18 ತಗೊಂಡ್ರೆ 2 ಮಿಕ್ತು. 19 ತಗೊಂಡ್ರೆ 3 ಮಿಕ್ತು. 20 ತಗೊಂಡ್ರೆ ಅಗೇನ್ 0 ಮಿಗುತ್ತೆ. ಸೊ ಇಲ್ಲಿ 4 ಬರಲ್ಲ, ಕೇವಲ 0 1 2 3 ಮಾತ್ರ ರಿಮೈಂಡರ್ಗಳು ಮಿಗೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಸೊ ನೆಕ್ಸ್ಟ್ ನೋಡೋಣ 5th ಅಂದ್ರೆ 5ರ ನಿಯಮ. 5ನ್ನ ನಾವು ಹೇಗೆ ಫೈಂಡ್ ಔಟ್ ಮಾಡೋದು, ಯಾರಾದ್ರೂ ಒಂದು ಸಂಖ್ಯೆಯನ್ನ ಭಾಗಿಸುತ್ತಾ ಇಲ್ವಾ ಅಂತ ಅಂದ್ರೆ ಇದು ತುಂಬಾ ಈಸಿ ಅಂತಾನೆ ಹೇಳ್ಬೋದು. ಬಿಡಿ ಸ್ಥಾನದಲ್ಲಿ ಅಂದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಯಾವುದೇ ಎಷ್ಟೇ ಡಿಜಿಟ್ ನ ನಂಬರ್ ಆಗಿರ್ಲಿ 0 ಅಥವಾ 5 ಇದೆ ಅಂದ್ರೆ ಆ ನಂಬರ್ ಖಂಡಿತವಾಗಿಯೂ 5 ಇಂದ ಭಾಗ ಆಗುತ್ತೆ ಅಂತ ಆರಾಮಾಗಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್ 1 2 3 4 5 6 ಲಾಸ್ಟಿಗೆ 0 ಇದೆ, ಇದು ಭಾಗ ಆಗುತ್ತೆ. ಹಾಗೆಯೇ 7 5 6 4 3 2 1 ಅಂತ ಇದೆಷ್ಟೋ ಇದೆ, ಲಾಸ್ಟಿಗೆ 5 ಇದೆ, ಈಗ ಇದು ಕೂಡ ಖಂಡಿತವಾಗಿಯೂ ಭಾಗ ಆಗುತ್ತೆ. ಬಟ್ ಲಾಸ್ಟ್ ಅಲ್ಲಿ 0 ಅಥವಾ 5 ಅನ್ನ ಬಿಟ್ಟು ಇನ್ಯಾವುದೇ ಅಂಕಿಗಳು ಇದಾವೆ ಅಂದ್ರೂ ಕೂಡ, ಯಾವುದೇ ಡಿಜಿಟ್ ಇದೆ ಅಂದ್ರೂ ಕೂಡ ಅದು 5ರಿಂದ ಭಾಗ ಆಗಲ್ಲ. 5ರಿಂದ ಭಾಗ ಆಗಬೇಕು ಅಂದ್ರೆ ಲಾಸ್ಟ್ ಡಿಜಿಟ್ 0 ಇರಬೇಕು, ಅದರ್ವೈಸ್ 5 ಇರಬೇಕಾಗುತ್ತೆ, ಎಲ್ಲ ಅಂದ್ರೆ ಭಾಗ ಆಗಲ್ಲ. ಸೊ ಇದು 5ರ ನಿಯಮ ಆಗಿದೆ. ಇದರಲ್ಲಿ ರಿಮೈಂಡರ್ ಎಷ್ಟು ಮಿಗುತ್ತೆ ಅಂದ್ರೆ, ಶೇಷ ಎಷ್ಟು ಮಿಗುತ್ತಪ್ಪ ಅಂದ್ರೆ ಯಾವ ಸಂಖ್ಯೆಯನ್ನು ಡಿವೈಡ್ ಮಾಡಿದಾಗ 0 ಅಥವಾ 1 ಅಥವಾ 2 ಅಥವಾ 3 ಅಥವಾ 4 ಮಿಗೋದನ್ನ ನೋಡಬಹುದಾಗಿದೆ. ಸೊ ನೆಕ್ಸ್ಟ್ 6ರ ನಿಯಮವನ್ನ ನೋಡೋಣ. 6 ಇದರ ನಿಯಮವನ್ನ ನೋಡೋದಾದ್ರೆ 2 ಮತ್ತೆ 3 ಯಾವ ರೀತಿ ನಿಯಮವನ್ನ ಹೊಂದಿದೆ ಅಂತ ನೋಡಿದ್ವಿ ನಾವು. ಆ 2 ಮತ್ತೆ 3ಅನ್ನ ಯಾವ್ದಾದ್ರು ಒಂದು ಸಂಖ್ಯೆಯನ್ನ ಇವು 2 ಮತ್ತೆ 3 ಭಾಗ ಆಗುತ್ತಾ ಅನ್ನೋದನ್ನ ಚೆಕ್ ಮಾಡಿದೀವಿ ಆಲ್ರೆಡಿ. ಅದೇ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಯಾವುದೋ ಒಂದು ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ 36 ಇದೆ, ಈ 36 ಅನ್ನೋದು 2ರಿಂದ ಭಾಗ ಆಗುತ್ತಾ ಅಂತ ಚೆಕ್ ಮಾಡಿ. ಹೇಗೆ? ಅದು ಸಮ ಸಂಖ್ಯೆ ಈವನ್ ನಂಬರ್ ಅಲ್ವಾ ಅಂತ ಚೆಕ್ ಮಾಡಿದ್ರೆ 2ರಿಂದ ಭಾಗ ಆಗುತ್ತಾ ಅಲ್ವಾ ಅಂತ ಗೊತ್ತಾಗುತ್ತೆ. ಈವನ್ ಆಗಿದ್ರೆ ಸಮ ಸಂಖ್ಯೆ ಆಗಿದ್ರೆ ಭಾಗ ಆಗುತ್ತೆ, ಅಲ್ರ ಆಗಲ್ಲ. ಅರೆ 3ರಿಂದ ಆದ್ರೆ ಅವೆರಡರ ಸಮ್ಮು 3 + 6 = 9 ಬರ್ತಾ ಇದೆಯಲ್ಲ, ಈ 9 3ಯಿಂದ ಭಾಗ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿ. ಭಾಗ ಆಗ್ತಾ ಇದೆ ಅಂದ್ರೆ 3ರಿಂದ ಕೂಡ ಭಾಗ ಆಗುತ್ತೆ ಅಂತ. ಹಾಗಾಗಿ ಯಾವ್ದಾದ್ರು ಒಂದು ನಂಬರ್ ಅನ್ನ 6ರಿಂದ ಭಾಗ ಆಗುತ್ತಾ ಅಂತ ಚೆಕ್ ಮಾಡ್ಬೇಕು ಅಂದ್ರೆ ಮೊದಲು 2ರಿಂದ ಭಾಗ ಆಗುತ್ತಾ ಅಂತ ಚೆಕ್ ಮಾಡಿ, ಆಗ್ತಾ ಇದೆಯೋ ಇಲ್ವೋ ಚೆಕ್ ಮಾಡಿ, 3ರಿಂದ ಭಾಗ ಆಗುತ್ತಾ ಅಂತ ಚೆಕ್ ಮಾಡಿ. ಆ ಎರಡೂ ಸಂಖ್ಯೆಗಳಿಂದ
ಬೋತ್ 2 and 3 ಎರಡರಿಂದನೂ ಭಾಗ ಆಗ್ತಾ ಇದೆ ಅಂದ್ರೆ ಖಂಡಿತವಾಗಿಯೂ ಅದು 6ರಿಂದನೂ ಕೂಡ ಭಾಗ ಆಗುತ್ತೆ. ಅದರ್ವೈಸ್ ಯಾರಾದ್ರೂ ಒಂದ್ ಸಂಖ್ಯೆಯಿಂದ 2 ಅಥವಾ 3 ಇದರಲ್ಲಿ ಒಂದ್ ಸಂಖ್ಯೆಯಿಂದ ಭಾಗ ಆಗ್ತಾ ಇಲ್ಲ ಅಂದ್ರೂ ಕೂಡ ಅದು 6ರಿಂದ ಭಾಗ ಆಗೋದಿಲ್ಲ. ಸೊ ನೆಕ್ಸ್ಟ್ ನಂಬರ್ ಅನ್ನ ನೋಡೋಣ. 7 ಅನ್ನ ನಾವು ಸಪರೇಟ್ ಇದರಲ್ಲೇ ನೋಡೋಣ ಕ್ಲಾಸ್ ಅಲ್ಲಿ, ಯಾಕೆಂದ್ರೆ ಸ್ವಲ್ಪ ಲೆಂತಿ ಆಗುತ್ತೆ ಅದು. 7 ಮತ್ತೆ 11 ಸಪರೇಟ್ ನೋಡೋಣ. ಈಗ ಜಸ್ಟ್ ಇನ್ನ ರಿಮೈನಿಂಗ್ ನಂಬರ್ಸ್ ಅನ್ನ ನೋಡೋಣ. 7 ಬಿಟ್ರೆ ಇನ್ನ 8. ಈ 8ರ ನಿಯಮ ಏನ್ ಹೇಳುತ್ತೆ ಅಂದ್ರೆ 4 ಮತ್ತೆ 8ಕ್ಕೆ ಟ್ಯಾಲಿ ಆಗುತ್ತೆ, ಒಂದೇ ರೀತಿ ಇದೆ. ಹೇಗೆ ಅಂದ್ರೆ ಇದು ಯಾವುದೋ ನಂಬರ್ ಇದೆ, ಈ ರೀತಿ ಯಾವುದೋ ನಂಬರ್ ಇದೆ, ಇದರಲ್ಲಿ ಲಾಸ್ಟ್ 4 ಡಿಜಿಟ್ ನ ತಗೋಬೇಕಾಗುತ್ತೆ. 4ರಿಂದ ಭಾಗ ಆಗುತ್ತಾ ಅಂತ ನೋಡೋದಕ್ಕೆ ಲಾಸ್ಟ್ 2 ಡಿಜಿಟ್ ಅನ್ನ ತೆಗೆದುಕೊಂಡು ಅದು 4ರಿಂದ ಭಾಗ ಆದ್ರೆ 4ರಿಂದ ಈ ಸಂಪೂರ್ಣವಾದ ಸಂಖ್ಯೆ ಭಾಗ ಆಗುತ್ತೆ ಅಂತ ಹೇಳ್ತಾ ಇದ್ವು. ಬಟ್ ಇಲ್ಲಿ 8ಗೆ ಚೆಕ್ ಮಾಡೋದಕ್ಕೆ ಲಾಸ್ಟ್ 4 ಡಿಜಿಟ್ ಅನ್ನ ತಗೋಬೇಕಾಗುತ್ತೆ. ಲಾಸ್ಟ್ 4 ಡಿಜಿಟ್ ಅನ್ನ ತೆಗೆದುಕೊಂಡು ಅದು ಭಾಗ ಆಗ್ತಾ ಇದೆ ಅಂದ್ರೆ ಖಂಡಿತವಾಗಿಯೂ ಅದು 8ರಿಂದ ಕೂಡ ಭಾಗ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ನಂಬರ್ ತಗೋಣ. 27,720 ಅಂತ ಒಂದು ನಂಬರ್ ತಗೋಣ. ಈ 4 ಡಿಜಿಟ್ ಅನ್ನ ಚೆಕ್ ಮಾಡಿ, ಅಥವಾ ಇಲ್ಲಿ ಇನ್ನ ಮುಂದಕ್ಕೆಲ್ಲ ಇಷ್ಟೆಲ್ಲ ದೊಡ್ಡ ನಂಬರ್ ಇದೆ ಅಂತ ಇಟ್ಕೊಳ್ಳಿ. ಈ 4 ಡಿಜಿಟ್ ಅನ್ನ ಮಾತ್ರ ತೆಗೆದುಕೊಳ್ತೀವಿ. 7,720 ಭಾಗ ಆಗುತ್ತೆ ಚೆಕ್ ಮಾಡಿ. 8ರಿಂದ 8 9 72, 5 ಮಿಕ್ತು 8 48, 4 ಮಿಕ್ತು 40 ಆಯ್ತು, 8 40. ಸೊ ಭಾಗ ಆಗ್ತಾ ಇದೆ. ಹಾಗಾಗಿ ಈ ಸಂಖ್ಯೆ ಎಷ್ಟಿದೆ, ಇದು ಈ ಫುಲ್ ಸಂಖ್ಯೆ ಎಷ್ಟಿದೆಯೋ ಈ ಸಂಖ್ಯೆ 8ರಿಂದ ಭಾಗ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಆದ್ರೆ ಈ ರೀತಿ ಏನಾದ್ರು ಇತ್ತು ಅಂದ್ರೆ 2 7 7 2 3 ಅಂತ ಇದೆ. ಈಗ ಈ ಲಾಸ್ಟ್ ಡಿಜಿಟ್ ನ ತಗೊಂಡ್ರೆ ಅದು ಭಾಗ ಆಗಲ್ಲ. 7 7 2 3 by 8, 8 9 72, 5 ಮಿಕ್ತು 8 6 48, 43 ಆಯ್ತು, 8 5 40, ಇನ್ನ 3 ರಿಮೈಂಡರ್ ಮಿಕ್ತಾ ಇದೆ. ಹಾಗಾಗಿ ಈ ಸಂಖ್ಯೆ ಭಾಗ ಆಗಲ್ಲ 8ರಿಂದ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ನೆಕ್ಸ್ಟ್ ಇನ್ನೊಂದು ನಂಬರ್ ನ ನೋಡೋಣ. 9 9ರ ನಿಯಮ. ಇದು ಸ್ವಲ್ಪ ಸಿಮಿಲರ್ ಆಗೇ ಇದೆ. ಯಾವುದಕ್ಕೆ 3 ನೋಡಿದ್ವಲ್ಲ ಆ ರೀತಿನೇ ಇದೆ. ಅದರ ನಿಯಮ ಏನ್ ಹೇಳುತ್ತೆ ಅಂದ್ರೆ 9 ಈ ಮೊತ್ತ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನಂಬರ್ ಇದೆ ನೋಡಿ, 31,185 ಅನ್ನೋದು ನಂಬರ್ ಇದೆ. ಇದನ್ನ ನಾವೇನ್ ಮಾಡ್ಬೇಕು, ಈ ಮೊತ್ತ ಎಲ್ಲಾ ಡಿಜಿಟ್ ಗಳ ಮೊತ್ತ 3 + 1 + ಎಲ್ಲಾ ಡಿಜಿಟ್ ಗಳ ಮೊತ್ತವನ್ನ ತೆಗೆದುಕೊಳ್ಬೇಕು. ಏನಾಗುತ್ತೆ, 3 1 4 4 1 5 5 5 10 ಎಷ್ಟಾಯ್ತು, 10 8 18 ಆಯ್ತು. ಇದು ಎಷ್ಟರಿಂದ ಭಾಗ ಆಗುತ್ತಾ ಅಂತ ನೋಡ್ಬೇಕು ಅಂದ್ರೆ 9ರಿಂದ ಭಾಗ ಆಗುತ್ತಾ ಅಂತ ನೋಡಿ. 9 1 9 2 ಭಾಗ ಆಗ್ತಾ ಇದೆ. ಹಾಗಾಗಿ ಈ ಸಂಖ್ಯೆ 31,185 9ರಿಂದ ಭಾಗ ಆಗುತ್ತೆ. ಅದೇ ನೀವು ಇನ್ನೊಂದು ಸಂಖ್ಯೆ ಯಾರು ತಗೊಳ್ಳಿ, 31,180 ತಗೊಳ್ಳಿ. ಈಗ ನೋಡಿ 3 + 1 + 1 + 8 + 0 ಏನಾಗುತ್ತೆ, 3 + 1 4 5 13 ಆಯ್ತು. 13 ಅನ್ನೋದು 9ರಿಂದ ಸಂಪೂರ್ಣವಾಗಿ ಭಾಗ ಆಗಲ್ಲ, ರಿಮೈಂಡರ್ ಸಿಗುತ್ತೆ. ಹಾಗಾಗಿ 31,180 ಅನ್ನೋದು 9ರಿಂದ ಭಾಗ ಆಗಲ್ಲ ಅನ್ನೋದನ್ನ ನೋಡಬಹುದಾಗಿದೆ. ಇಲ್ಲಿ ಒಟ್ಟಾರೆ ನೋಡೋದಾದ್ರೆ 3 ಮತ್ತೆ 9 ಇವೆರಡಕ್ಕೂ ಕೂಡ ಸಿಮಿಲಾರಿಟಿ ಇದೆ. 3ರಿಂದ ಭಾಗ ಆಗುತ್ತಾ ಅಂತ ಚೆಕ್ ಮಾಡೋದಕ್ಕೆ ಏನ್ ಮಾಡ್ತೀವಿ, ಎಲ್ಲಾ ಡಿಜಿಟ್ ಗಳನ್ನು ಕೂಡಿ ಅದು 3ರಿಂದ ಭಾಗ ಆಗುತ್ತಾ ಅಂತ ನೋಡ್ತೀವಿ. ಎಕ್ಸಾಂಪಲ್ 21, 2 + 1 3, 3ಯಿಂದ ಭಾಗ ಆಗುತ್ತೆ. ಸೊ 21 ಅನ್ನೋದು ಕೂಡ ಭಾಗ ಆಗುತ್ತೆ ಅಂತೀವಿ. ಹಾಗೆ 9 ಕೂಡ ಎಲ್ಲಾ ಡಿಜಿಟ್ ಗಳನ್ನು ಕೂಡ್ತೀವಿ, ಅದು 9ರಿಂದ ಭಾಗ ಆಗುತ್ತಾ ಅಂತ ಚೆಕ್ ಮಾಡ್ತೀವಿ. 9ರಿಂದ ಭಾಗ ಆಗ್ತಾ ಇದೆ ಅಂದ್ರೆ ಅದು ಆ ಸಂಪೂರ್ಣವಾದ ಸಂಖ್ಯೆ 9ರಿಂದ ಭಾಗ ಆಗುತ್ತೆ ಅಂತ, ಅದರ್ವೈಸ್ ಅದು ಭಾಗ ಆಗಲ್ಲ ಅನ್ನೋ ಡಿಸಿಷನ್ಗೆ ನಾವು ಬರಬೇಕಾಗುತ್ತೆ. ಸೊ ಇಷ್ಟು 2 3 4 5 6 ಹಾಗೆಯೇ 8 ಮತ್ತೆ 9ರ ಬಾಧ್ಯತೆಯ ನಿಯಮಗಳಾಗಿದ್ದಾವೆ. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು 9 ಮತ್ತೆ 11 ಮತ್ತೆ 7ರ ಬಾಧ್ಯತೆಯ ನಿಯಮಗಳನ್ನ ತಿಳ್ಕೊಳ್ಳೋಣ, ಡಿವಿಸಿಬಿಲಿಟಿ ರೂಲ್ ನ. ಅವೆರಡು ಕೂಡ ಸ್ವಲ್ಪ ಸ್ಪೆಷಲ್ ಕೇಸು, ಎಸ್ಪೆಷಲಿ ಅದ್ರ ಮೇಲ್ಗಡೆನೆ ನಮಗೆ ಪ್ರಾಬ್ಲಮ್ಸ್ ಗಳನ್ನ ಕೇಳ್ತಕ್ಕಂಥದ್ದು. ಹಾಗಾಗಿ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಒಂದು 5 minute ಡಿಸ್ಕಷನ್ ಅನ್ನ ಮಾಡಿ, ಜೊತೆಗೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನು ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.